ನಮಸ್ತೆ ಗೆಳೆಯರೇ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೇಂದ್ರ ಸರ್ಕಾರದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಾರಿ ಮಾಡಿದಂತಹ ಯೋಜನೆಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನೀಡುವ ವಿಕಸಿತ ಸಂಕಲ್ಪ ಯಾತ್ರೆಯ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಶ್ರೀನಿವಾಸಪುರ ಡಿಸೆಂಬರ್ 16 ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೂ ತಲುಪಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಆಯೋಜಿಸಲಾಗಿದೆ. ಕೇಂದ್ರ ಸರ್ಕಾರ ಭಾರತದ ಪ್ರತಿಯೊಬ್ಬ ನಾಗರಿಕರು, ಮಹಿಳಾ ಮತ್ತು ಪುರುಷರಿಗೆ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಈ ಯೋಜನೆಗಳು ಲಾಭವನ್ನು ಪಡೆದ ಫಲಾನುಭವಿಗಳು ದೇಶದ ಪ್ರತಿ ಮನೆಯಲ್ಲೂ ಇದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳ ಸಮಾಜದ ಕಟ್ಟುಕಡೆಯ ನಾಗರಿಕರಿಗೂ ತಲುಪಿಸುವುದೇ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರದ ಆ ಯೋಜನೆಗಳು ಯಾವ್ಯಾವು ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ 1, ಮುದ್ರಾ ಯೋಜನೆ. ಮುದ್ರಾ ಯೋಜನೆ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಿಗಳು ಹಾಗೂ ವ್ಯಾಪಾರಸ್ಥರಿಗೆ ಲೋನ್ ಕೊಡುವಂತಹ ಯೋಜನೆ. ಇದರಲ್ಲಿ 3 ತರಹದ ಯೋಜನೆಗಳಿವೆ. ಹಾಗಾಗಿ ಇದು ಕಂಪ್ಲೀಟ್ ಸ್ಟೋರಿಯನ್ನು ನಮ್ಮ ಟಾಪ್ ಟೆಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಇದೆ, ನೀವು ಬೇಕಾದ್ರೆ ಹೋಗಿ ನೋಡಬಹುದು. ನಂಬರ್ 2ನೇದು ಜನ್ಧನ್ ಯೋಜನೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ PMJDY ಅಂತಾನು ಕರೀತಾರೆ. ಬಡವರಿಗಾಗಿ ಪ್ರಾರಂಭಿಸಿದ ಯೋಜನೆ, ಹಣಕಾಸಿನ ಕಾರ್ಯಕ್ರಮವಾಗಿದೆ. ಬ್ಯಾಂಕುಗಳು, ಅಂಚೆ ಕಚೇರಿಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಶೂನ್ಯ ಬ್ಯಾಲೆನ್ಸ್ನೊಂದಿಗೆ ದೇಶದ ಬಡವರಿಗಾಗಿ ಖಾತೆ ತೆರೆಯುವ ಯೋಜನೆಯೇ ಈ ಜನ್ಧನ್ ಯೋಜನೆ. ಬಡವರು ಸಹ ಸುಲಭವಾಗಿ ತನ್ನ ಬ್ಯಾಂಕ್ ಖಾತೆಯನ್ನು ತೆರೆಯಬಹುದು ಎನ್ನುವ ಈ ಯೋಜನೆಯ ಅಡಿಯಲ್ಲಿ ಎಲ್ಲರೂ ಜೀರೋ ಅಕೌಂಟ್ ಮಾಡಿದಾರಲ್ಲ, ಅದ ಅಕೌಂಟ್ಗೆ ಜನ್ಧನ್ ಯೋಜನೆ ಅಂತ ಕರೆಯುತ್ತಾರೆ. ಜನ್ಧನ್ ಯೋಜನೆ ಅಡಿಯಲ್ಲಿ ಒಂದು ವಿಡಿಯೋವನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿ ಹಾಕಿದ್ದೇವೆ, ಬೇಕಾದರೆ ನೀವು ಹೋಗಿ ನೋಡಬಹುದು. ಉಜ್ವಲ ಯೋಜನೆ, ಬಡವರ ಮಹಿಳೆಯರಿಗೆ ಸಂಬಂಧ ಅಡಿಗೆ ಮಾಡುವುದಕ್ಕೆ ಫ್ರೀ ಗ್ಯಾಸ್ ಯೋಜನೆಯೇ ಉಜ್ವಲ್ ಯೋಜನೆ. ಉಜ್ವಲ್ ಯೋಜನೆಯ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೇವೆ, ಅದು ಬೇಕಾದ್ರೆ ನೀವು ನೋಡಬಹುದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, PM ಕಿಸಾನ್ ಯೋಜನೆ ಅಂತಾನೂ ಕರೆಯುತ್ತಾರೆ. 2018-19ನೇ ಸಾಲಿನಲ್ಲಿ ಪ್ರಾರಂಭವಾದ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಯಾಗಿದೆ. ದೇಶಾದ್ಯಂತ ಎಲ್ಲ ಅರ್ಹ ಭೂ ಮಾಲೀಕರು, ಅಂದರೆ ಯಾರಿಗೆ ಹೊಲ ಇದೆ, ಭೂಮಿ ಇದೆ, ಅವರ ಹೆಸರಿಗೆ 2,000 ರೂಪಾಯಿ ಜಮಾ ಮಾಡುವ ಉದ್ದೇಶದಿಂದ ಮಾಡಲಾದ ಯೋಜನೆ. 4 ತಿಂಗಳಿಗೊಮ್ಮೆ 2,000 ರೂಪಾಯಿದಂತೆ 6,000 ರೂಪಾಯಿ ಹಣವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡುವ ಯೋಜನೆಯೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಈ ಯೋಜನೆಯ ವಿಡಿಯೋವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ನೀವು ಬೇಕಾದರೆ ಹೋಗಿ ನೋಡಬಹುದು. APY ಯೋಜನೆ ಅಂದರೆ ಅಟಲ್ ಪೆನ್ಷನ್ ಯೋಜನೆ. ಪ್ರತಿಯೊಬ್ಬ ಮನುಷ್ಯನಿಗೂ 18 ಆದ ನಂತರ 40 ವರ್ಷದ ಒಳಗೆ ಒಂದು ಇಷ್ಟು ಅಮೌಂಟ್ ಅಂತ ಕಟ್ಟುವುದಿರುತ್ತದೆ. ಅವರಿಗೆ 60 ವರ್ಷ ಆದ ನಂತರ ಅವರು ಪ್ರತಿ ತಿಂಗಳ ಪಿಂಚಣಿಯನ್ನು ಪಡೆಯುವ ಯೋಜನೆಯಾಗಿದೆ. ಎಲ್ಲಿಯವರೆಗೆ ಅವರು ಸಾಯುವವರೆಗೆ ಅಥವಾ ಅವರು ಸತ್ತ ನಂತರ ಅವರ ಹೆಂಡತಿಗೂ ಕೂಡ ಅಥವಾ ಗಂಡನಿಗೂ ಕೂಡ ಈ ಯೋಜನೆಯ ಲಾಭವನ್ನು ಪಡೆಯಬಹುದು. ಇದರ ಮಾಹಿತಿ ನಿಮಗೆ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋ ಮಾಡಿ ನಾವು ಹಾಕಿದ್ದೇವೆ, ನೀವು ದಯಮಾಡಿ ಆ ವಿಡಿಯೋವನ್ನು ನೋಡಬಹುದು. ಇನ್ನೊಂದು ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ 18 ವರ್ಷ ಆದವರು 40 ವರ್ಷದ ಒಳಗೆ ಅವರಿಗೆ ಸಾಧಾರಣವಾಗಿ ಮರಣ ಹೊಂದರು 2 ಲಕ್ಷ ರೂಪಾಯಿ ವಿಮೆ ಯೋಜನೆ ಇದು ಆಗಿದೆ. ಇದರೊಳಗೆ ಪ್ರತಿಯೊಬ್ಬ ಮನುಷ್ಯನಿಗೆ 2 ಲಕ್ಷ ರೂಪಾಯಿ ಸಿಗುತ್ತದೆ. ಆದರೆ ಈ ಯೋಜನೆ ವರ್ಷಕ್ಕೆ ಒಂದು ಸಲ 436 ರೂಪಾಯಿ ಕಟ್ಟಬೇಕಾಗುತ್ತದೆ. ಇದರ ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ನೀವು ನೋಡಬಹುದು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಕಂಪ್ಲೀಟ್ ವಿಡಿಯೋ ನೋಡಿ. ಪ್ರತಿ ವರ್ಷ ಬ್ಯಾಂಕಿಗೆ 20 ರೂಪಾಯಿ ಜಮಾ ಮಾಡುವುದರಿಂದ 2 ಲಕ್ಷ ರೂಪಾಯಿ
ಇನ್ಶೂರೆನ್ಸ್ ಕವರೇಜ್ ಸಿಗುತ್ತದೆ. ಬರೀ 20 ರೂಪಾಯಿಕ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್. ಸುಳ್ಳು ಹೇಳ್ಬೇಡ್ರಿ. ಯಾವ್ದಪ್ಪ ಇದು ಸ್ಕೀಮ್ ಅಂದ್ರೆ, ಈ ಸ್ಕೀಮ್ PMSBY. PMSBY ಅಂದರೇನಪ್ಪ? ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಈ ಯೋಜನೆಯ ಸಂಪೂರ್ಣ ಮಾಹಿತಿ ನೀವು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಕೇಂದ್ರ ಸರ್ಕಾರದ ಈ ಯೋಜನೆಯಾಗಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು. ನೀವು ವಾರ್ಷಿಕವಾಗಿ ಕೇವಲ 20 ರೂಪಾಯಿಗಳನ್ನು ಹೂಡಿಕೆ ಮಾಡಬೇಕಾಗುತ್ತದೆ. ನಂತರ ನೀವು 2 ಲಕ್ಷ ರೂಪಾಯಿಗಳ ಅಪಘಾತ ವಿಮಾ ರಕ್ಷಣೆಯನ್ನು ಪಡೆಯಬಹುದು. ಅಪಘಾತದ ಸಮಯದಲ್ಲಿ 2 ಲಕ್ಷ ರೂಪಾಯಿಗಳು ವಿಮೆಯ ಅಡಿಯಲ್ಲಿ ಸರ್ಕಾರವು ನಿಮಗೆ ಹಣಕಾಸಿನ ನೆರವು ನೀಡುತ್ತದೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ 2015ರಲ್ಲಿ ಪ್ರಾರಂಭವಾಯಿತು. ಇದು 1 ವರ್ಷದ ಆಕಸ್ಮಿಕ ಮರಣ ಮತ್ತು ಅಂಗವೈಕಲ್ಯ ರಕ್ಷಣೆಯಾಗಿದ್ದು, ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ಮತ್ತು ತನ್ನ ಪ್ರೀತಿಸುವರನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಲು ಬಯಸುತ್ತಾನೆ. ಆದರೆ ಇಚ್ಛಿಸದೆ ಕೆಲವೊಮ್ಮೆ ಇಂತಹ ಅಪಘಾತಗಳು ಸಂಭವಿಸುತ್ತದೆ. ಆ ಸಮಯದಲ್ಲಿ ನೀವು ಪ್ರೀತಿಸಿದಂತಹ ಅಥವಾ ನಿಮ್ಮ ನಾಮಿನಿ ಕಂಗಾಲಾಗಿರುತ್ತಾರೆ. ಆ ಸಮಯದಲ್ಲಿ ನಿಮಗೆ ಈ ಹಣವು ಸಹಾಯವಾಗುತ್ತದೆ. ಈ ಯೋಜನೆಯನ್ನು ಎಲ್ಲಿ ಮಾಡುತ್ತಾರೆ ಅಂದರೆ, ನಿಮ್ಮ ಸಮೀಪದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಥವಾ ನಿಮ್ಮ ಸಮೀಪದಲ್ಲಿ ಇರುವ ಗ್ರಾಮೀಣ ಬ್ಯಾಂಕ್, ಸಮೀಪದ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಹೋಗಿ ಬ್ಯಾಂಕಿನ ಸಿಬ್ಬಂದಿ ಅಥವಾ BC ಏಜೆಂಟ್ಗಳು ಅಲ್ಲಿ ಇರುತ್ತಾರೆ. ಅವರಿಗೆ ನಾವು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಇನ್ಶೂರೆನ್ಸ್ ಮಾಡಿಸಬೇಕು ಅಂದರೆ ಅವರು ನಿಮಗೆ ಒಂದು ಫಾರ್ಮ್ ಅನ್ನು ಕೊಡುತ್ತಾರೆ. ಅದರೊಳಗೆ ನೀವು ಸಿಗ್ನೇಚರ್ ಮಾಡಬೇಕು, ಸಹಿ ಮಾಡಬೇಕು. ನಂತರ ನಿಮ್ಮ ಪಾಸ್ಬುಕ್, ಆಧಾರ್ ಕಾರ್ಡ್, ನಿಮ್ಮ ನಾಮಿನಿಯ ಡೀಟೇಲ್ಸ್ ಅನ್ನು ಅವರಿಗೆ ನೀಡಬೇಕು. ನಂತರ ಅವರು ಆ ಫಾರ್ಮ್ ಅನ್ನು ಫಿಲಪ್ ಮಾಡಿಕೊಂಡು ನಿಮ್ಮ ಪಾಸ್ಬುಕ್ಕಿನಿಂದ ಪ್ರತಿ ವರ್ಷ 20 ರೂಪಾಯಿ ಈ ಯೋಜನೆಗೆ ಜಮಾ ಆಗುವ ರೀತಿಯಲ್ಲಿ ಆಟೋ ಡೆಬಿಟ್ ಮಾಡುತ್ತಾರೆ. ಈ ಯೋಜನೆಯನ್ನು ನಮ್ಮ ಮಕ್ಕಳು ಮತ್ತು ನಮ್ಮ ಅಜ್ಜಿಯವರಿಗೆ ಮಾಡಿಸಬಹುದೇ? ಇಲ್ಲ ಗೆಳೆಯರೇ, ಈ ಯೋಜನೆಯ ಒಂದು ವಯಸ್ಸಿನ ಮಿತಿ ಇದೆ. 18 ವರ್ಷ ಆಗಿರಬೇಕು ಹಾಗೂ 70 ವರ್ಷದ ಒಳಗಿರಬೇಕು. ಈ ಯೋಜನೆಯಡಿಯಲ್ಲಿ ನೀವು ಅಪಘಾತದಲ್ಲಿ ಮರಣ ಹೊಂದಿದರೆ ಅಥವಾ ನೀವು ಸಂಪೂರ್ಣವಾಗಿ ಅಂಗವಿಕಲರಾಗಿದ್ದರೆ ನಿಮಗೆ 2 ಲಕ್ಷ ರೂಪಾಯಿಗಳ ವಿಮೆ ರಕ್ಷಣೆಯನ್ನು ನೀಡಲಾಗುತ್ತದೆ. ಮತ್ತೊಂದೆಡೆ ನೀವು ಭಾಗಶಃ ಅಂಗವಿಕಲರಾಗಿದ್ದರೆ ನಿಮಗೆ 1 ಲಕ್ಷ ರೂಪಾಯಿ ಸಹಾಯವನ್ನು ನೀಡಲಾಗುತ್ತದೆ. ಈ ವಿಡಿಯೋ ಸಮಾಜದ ಭದ್ರತೆಗಾಗಿ ಮಾಡಿದಂತಹ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಟಾಪ್ ಟೆಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಎಲ್ಲಾ ಕನ್ನಡಿಗರಿಗೆ ಕೇಂದ್ರ ಸರ್ಕಾರದ ಇನ್ನೂ ಅನೇಕ ಯೋಜನೆಗಳ ಮಾಹಿತಿ ನೀವು ತಿಳಿಯಬೇಕಾದರೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ನಿಮ್ಮ ಗ್ರಾಮ ಪಂಚಾಯತಿಗೆ ಒಂದು ವಾಹನ ಬರುತ್ತದೆ. ಆ ವಾಹನದ ಜಾಗೃತಿಯಿಂದ ಆ ವಾಹನ ಈ ಯೋಜನೆಗಳ ಬಗ್ಗೆ ನಿಮಗೆ ಜಾಗೃತಿ ಮೂಡಿಸುವ ಸಂಬಂಧ ಈ ವಾಹನವನ್ನು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ಒಂದು ಸ್ಕೀಮನ್ನು ಮಾಡಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಲೆವೆಲ್ಗೆ ಆ ವಾಹನದಲ್ಲಿ LED ಮೂಲಕ ನಿಮಗೆ ಯೋಜನೆಗಳ ಬಗ್ಗೆ ಮಾಹಿತಿ ತೋರಿಸುತ್ತಿದ್ದಾರೆ. ದಯಮಾಡಿ ಆ ವಾಹನ ಬಂದ ದಿವಸ ನೀವು ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಈ ವಿಡಿಯೋದಲ್ಲಿ ನಾನು ತಿಳಿಸಿದಂತ ಮಾಹಿತಿ ನಿಮಗೆ ತಿಳಿದಿದ್ದರೆ ದಯಮಾಡಿ ನನ್ನ ಟಾಪ್ ಟೆಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡುವ ಮೂಲಕ ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ.